ಆಷಾಢ ಶುಕ್ರವಾರ ತಾಯಿಗೆ ಭಾಳ ಪವಿತ್ರವಾದ ದಿನ. ಫ್ಯಾಮಿಲಿ ಸಮೇತ ದಂಪತಿಗಳು ಬಂದು ದರ್ಶನ ಮಾಡಿದ್ವಿ. ಮಳೆ ಬೆಳೆ ಆಗಿ ಎಲ್ಲ ಕಷ್ಟಗಳು ಈ ರಾಜ್ಯದಲ್ಲಿ ಹೋಗಲಿ, ಡಿ ಕೆ ಶಿವಕುಮಾರ್ ಅವರಿಗೆ ಸುಸಲಿತವಾಗಿ ಅಧಿಕಾರ ಮಾಡುವಂಥ ಸಂದರ್ಭ ಒದಗಲಿ, ಯಾವ ಈ ದುಷ್ಟಶಕ್ತಿಗಳು ಸುಮ್ಮನೆ ಅವ್ರಿಗೆ ಅಡ್ಡ ಬೇಡ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಪಡೆದಿದ್ದೀವಿ. ಡಿ ಕೆ ಶಿವಕುಮಾರ್ ಅವ್ರು ಸಿ ಎಂ ಆಗಿರೋದು ನಾನು ಆದಷ್ಟೇ ಸಂತೋಷ. ನನಗೆ ಮಂತ್ರಿಗಿರಿ ಬೇಡ, ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಬೇರೆ ಯಾರಿಗಾರ ಕೊಡಲಿ ಅಂತ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಯಾರಾದರೂ ಆಗಲಿ ಪಾಪ. ಈಗ ನಮ್ಮ ಚಲುವರಾಯ ಸ್ವಾಮಿಯವರು 3 ವರ್ಷ ಮಂತ್ರಿ ಆಗಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕೊಡಲಿ. ಅವ್ರ ಜೊತೆಗೆ ಬಾಬು ಅವರು ಕೂಡ 3 ಸರಿ ಗೆದ್ದಿದ್ದೀನಿ, ನನಗೂ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ನರೇಂದ್ರ ಸ್ವಾಮಿ ಅವರು ಈಗ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಟವಲ್ ಹಾಕೋದು ಅದು ಸರಿ ಅಲ್ಲ. ಮತ್ತು ನಾವೇ ತೊಂದರೆ ಕೊಟ್ಟರೆ ನಮ್ಮ ಸಮಾಜದವ್ರು ಮುಖ್ಯಮಂತ್ರಿ ಆದಾಗ ನಾನು ಆಗಬೇಕು ಅಂತ ಕಾಟ ಕೊಟ್ಟರೆ ಸರಿಯಲ್ಲ. ಸ್ವಲ್ಪ ವಿಶಾಲ ಮನೋಭಾವ, ಹೃದಯ ಇಟ್ಕೋಬೇಕು ತ್ಯಾಗ ಮಾಡೋಕ್ಕೂ. ಬೇರೆಯವ್ರು ಕೊಡಲಿ. ಈಗ ತುಂಬ ಜನ ಆಕಾಂಕ್ಷಿತರಿದ್ದಾರೆ, ಅವ್ರು ಕೊಡಲಿ. ನಾವೇ ಬೇಕು ಅಂತ ನಮ್ಮ ಸಮಾಜದವ್ರಿಗೆ ನಾವೇ ಕಾಟ ಕೊಟ್ಟರೆ ಮತ್ತು ನಮ್ಮ ಸಮಾಜಕ್ಕೆ ಏನು ಮೆಸೇಜ್ ಆಗುತ್ತೆ? ಅದರಿಂದ ಈಗ ಶಿವಕುಮಾರ್ ಸಾಹೇಬ್ರು ಆಗಿದ್ದಾರೆ, ಅದು ನಮ್ಮ ಭಾಳ ಆಸೆನೂ ಆಗಿದ್ದಾರೆ. ಅವ್ರು ಮಾಡಲಿ. ಕೆಲವೊಮ್ಮೆ ಮಾಡಬೇಕಾಗ್ತದೆ. ಈಗ ಅವ್ರು ಆಗಿದ್ದಾರೆ, ನಾನು ಹೋಗಿ ನನ್ನೂ ಮಾಡಿ ಅಂದ್ಕೊಂಡು ನಾವು ರಂಪಾರಾಮಾಯಣ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆಯವ್ರಿಗೆ ಚಾನ್ಸ್ ಸಿಗಲಿ, ಬೇರೆಯವ್ರಿಗೆ ಆಗಲಿ. ಮುಖ್ಯಮಂತ್ರಿ ಆಗಿದಾರಲ್ವಾ, ನಾವದು ಅಷ್ಟೇ ಸಂತೋಷ ಅಲ್ವಾ, ಆಗಲಿ. ಆಷಾಢ ಶುಕ್ರವಾರ ತಾಯಿಗೆ ಭಾಳ ಪವಿತ್ರವಾದ ದಿನ. ಫ್ಯಾಮಿಲಿ ಸಮೇತ ದಂಪತಿಗಳು ಬಂದು ದರ್ಶನ ಮಾಡಿದ್ವಿ. ಮಳೆ ಬೆಳೆ ಆಗಿ ಎಲ್ಲ ಕಷ್ಟಗಳು ಈ ರಾಜ್ಯದಲ್ಲಿ ಹೋಗಲಿ, ಡಿ ಕೆ ಶಿವಕುಮಾರ್ ಅವರಿಗೆ ಸುಸಲಿತವಾಗಿ ಅಧಿಕಾರ ಮಾಡುವಂಥ ಸಂದರ್ಭ ಒದಗಲಿ, ಯಾವ ಈ ದುಷ್ಟಶಕ್ತಿಗಳು ಸುಮ್ಮನೆ ಅವ್ರಿಗೆ ಅಡ್ಡ ಬೇಡ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಪಡೆದಿದ್ದೀವಿ. ಡಿ ಕೆ ಶಿವಕುಮಾರ್ ಅವ್ರು ಸಿ ಎಂ ಆಗಿರೋದು ನಾನು ಆದಷ್ಟೇ ಸಂತೋಷ. ನನಗೆ ಮಂತ್ರಿಗಿರಿ ಬೇಡ, ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಬೇರೆ ಯಾರಿಗಾರ ಕೊಡಲಿ ಅಂತ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಯಾರಾದರೂ ಆಗಲಿ ಪಾಪ. ಈಗ ನಮ್ಮ ಚಲುವರಾಯ ಸ್ವಾಮಿಯವರು 3 ವರ್ಷ ಮಂತ್ರಿ ಆಗಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕೊಡಲಿ. ಅವ್ರ ಜೊತೆಗೆ ಬಾಬು ಅವರು ಕೂಡ 3 ಸರಿ ಗೆದ್ದಿದ್ದೀನಿ, ನನಗೂ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ನರೇಂದ್ರ ಸ್ವಾಮಿ ಅವರು ಈಗ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಟವಲ್ ಹಾಕೋದು ಅದು ಸರಿ ಅಲ್ಲ. ಮತ್ತು ನಾವೇ ತೊಂದರೆ ಕೊಟ್ಟರೆ ನಮ್ಮ ಸಮಾಜದವ್ರು ಮುಖ್ಯಮಂತ್ರಿ ಆದಾಗ ನಾನು ಆಗಬೇಕು ಅಂತ ಕಾಟ ಕೊಟ್ಟರೆ ಸರಿಯಲ್ಲ. ಸ್ವಲ್ಪ ವಿಶಾಲ ಮನೋಭಾವ, ಹೃದಯ ಇಟ್ಕೋಬೇಕು ತ್ಯಾಗ ಮಾಡೋಕ್ಕೂ. ಬೇರೆಯವ್ರು ಕೊಡಲಿ. ಈಗ ತುಂಬ ಜನ ಆಕಾಂಕ್ಷಿತರಿದ್ದಾರೆ, ಅವ್ರು ಕೊಡಲಿ. ನಾವೇ ಬೇಕು ಅಂತ ನಮ್ಮ ಸಮಾಜದವ್ರಿಗೆ ನಾವೇ ಕಾಟ ಕೊಟ್ಟರೆ ಮತ್ತು ನಮ್ಮ ಸಮಾಜಕ್ಕೆ ಏನು ಮೆಸೇಜ್ ಆಗುತ್ತೆ? ಅದರಿಂದ ಈಗ ಶಿವಕುಮಾರ್ ಸಾಹೇಬ್ರು ಆಗಿದ್ದಾರೆ, ಅದು ನಮ್ಮ ಭಾಳ ಆಸೆನೂ ಆಗಿದ್ದಾರೆ. ಅವ್ರು ಮಾಡಲಿ. ಕೆಲವೊಮ್ಮೆ ಮಾಡಬೇಕಾಗ್ತದೆ. ಈಗ ಅವ್ರು ಆಗಿದ್ದಾರೆ, ನಾನು ಹೋಗಿ ನನ್ನೂ ಮಾಡಿ ಅಂದ್ಕೊಂಡು ನಾವು ರಂಪಾರಾಮಾಯಣ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆಯವ್ರಿಗೆ ಚಾನ್ಸ್ ಸಿಗಲಿ, ಬೇರೆಯವ್ರಿಗೆ ಆಗಲಿ. ಮುಖ್ಯಮಂತ್ರಿ ಆಗಿದಾರಲ್ವಾ, ನಾವದು ಅಷ್ಟೇ ಸಂತೋಷ ಅಲ್ವಾ, ಆಗಲಿ.